ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ರುಚಿ ಮಲೆನಾಡು. ಇವತ್ತು ನಾನು ಸಂಜೆ ಕಾಫಿ ಜೊತೆಗೆ ಟೀ ಜೊತೆಗೆ ಒಂದು ಉತ್ತಮವಾದಂತಹ ಸಂಜೆ ಅವಲಕ್ಕಿ ಖಾರ ಹೇಗೆ ಮಾಡೋದು ಅನ್ನೋದನ್ನ ತೋರಿಸ್ತಿದ್ದೀನಿ. ಇದಕ್ಕೆ ಸಿಂಪಲ್ಲಾಗಿ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಬೇಡ. ಪೇಪರ್ ಅವಲಕ್ಕಿ ಒಂದು 1/4 kg ತೊಗೊಂಡಿದ್ದೀನಿ, ಒಂದು ಈರುಳ್ಳಿ, ಒಂದು ಅರ್ಧ ಬಟ್ಟಲು ಹಸಿ ತೆಂಗಿನಕಾಯಿ ತುರಿ ಮತ್ತು ರಸಮ್ ಪೌಡ್ರು. ಬೇಕಿದ್ದಲ್ಲಿ ಜೀರಿಗೆನೂ ಸಹ ಆ್ಯಡ್ ಮಾಡ್ಕೋಬೋದು, ನಾನು ಆ್ಯಡ್ ಮಾಡಿಲ್ಲ. ಸ್ವಲ್ಪ ಎಣ್ಣೆ ಹಾಕಿ ಈರುಳ್ಳಿನ ಬಾಡಿಸ್ಕೋಬೇಕಾಗುತ್ತೆ. ಈರುಳ್ಳಿ ಬಾಡಿದ ನಂತರ ರಸಮ್ ಪುಡಿ ತೊಗೊಂಡಿದ್ನಲ್ಲ ಅದನ್ನು ಹಾಕ್ಕೋಬೇಕಾಗುತ್ತೆ. ರಸಮ್ ಪುಡಿ ಹಾಕಿದ ನಂತರ ತೆಂಗಿನಕಾಯಿ ತುರಿ, ನಂತರ 3 ಟೇಬಲ್ ಸ್ಪೂನ್ ಆಗೋಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಮತ್ತು ಒಂದು ಚಿಟಿಕೆ ಉಪ್ಪು, ಇಷ್ಟನ್ನು ಹಾಕ್ಕೊಂಡು ಬಾಡಿಸ್ಕೊಂಡು ಪೇಪರ್ ಅವಲಕ್ಕಿನ ಸೇರಿಸ್ಕೋಬೇಕಾಗುತ್ತೆ. 1 ರಿಂದ 2 ಸ್ಪೂನ್ ಸಹ ನೀರನ್ನು ಸಹ ಸೇರಿಸ್ಕೊಂಡಿದ್ದೀನಿ. ಬೇಕಿದ್ದಲ್ಲಿ ಹಾಕ್ಕೊಳ್ಳಿ. ಸ್ವಲ್ಪ ಅವಲಕ್ಕಿ ಗಟ್ಟಿ ಇರೋದ್ರಿಂದ ಸ್ವಲ್ಪ ನಾನು ನೀರು ಹಾಕ್ಕೊಂಡಿದ್ದೀನಿ. ಅವಲಕ್ಕಿ ತುಂಬಾ ಸಾಫ್ಟ್ ಇತ್ತು ಅಂತಂದರೆ ನೀರು ಹಾಕೊಳ್ಳೋ ಅವಶ್ಯಕತೆ ಇಲ್ಲ. ಇದನ್ನು ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡ್ರೆ ಈವ್ನಿಂಗ್ ಅವಲಕ್ಕಿ, ನಮ್ಮ ಮಲೆನಾಡು ಅವಲಕ್ಕಿ ರೆಡಿ. ಕಾಫಿ ಜೊತೆ, ಟೀ ಜೊತೆ ಮತ್ತು ಜರ್ನಿ ಮಾಡಬೇಕಾದ್ರೆ ಬಾಕ್ಸಿಗೂ ಸಹ ತುಂಬ ಚೆನ್ನಾಗುತ್ತೆ. ಇದು ಸ್ವಲ್ಪ ಸಿಹಿ ಸ್ವಲ್ಪ ಖಾರ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ದಿಢೀರಂತ ಯಾರು ಬಂತು ಅಂದರೆ ಮನೆಗೆ ನೆಂಟರುಗಳು ದಿಢೀರಂತ ಮಾಡಿಕೊಡ್ಬೋದು. ನೋಡಿ, ನೀರನ್ನು ಸಹ ಸೇರಿಸ್ಕೊಳ್ತಾಯಿದ್ದೀನಿ. ಅವಲಕ್ಕಿ ಗಟ್ಟಿ ಇತ್ತು ಅಂಥೇಳಿ 1 ಸ್ಪೂನ್ ಆಗೋಷ್ಟು ಅಷ್ಟೇ, ಜಾಸ್ತಿ ಇಲ್ಲ. ಅದು ಹಾಕಿ ನೀರು ಸ್ವಲ್ಪ ಬಾಡಿದ ನಂತರ ಸ್ಟವ್ ಆಫ್ ಮಾಡ್ಕೊಬಿಟ್ಟು ಈ ಅವಲಕ್ಕಿನ ಹಾಕಿ ಕಲಸಿದ್ರೆ ಅವಲಕ್ಕಿ, ನಮ್ಮ ಮಲೆನಾಡು ಅವಲಕ್ಕಿ ರೆಡಿಯಾಗುತ್ತೆ. ನೋಡಿರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ಅವಲಕ್ಕಿ ಖಾರ ಕಲಿಸ್ಕೋಬೋದು. ಅವಲಕ್ಕಿಲಿ ತುಂಬ ವೆರೈಟಿ ಮಾಡ್ಬೋದು, ಅದರಲ್ಲಿ ಇದು ಒಂದು. ಮಕ್ಕಳಿಗೂ ಸಹ ತುಂಬ ಚೆನ್ನಾಗುತ್ತೆ. ಸಂಜೆ ಸ್ಕೂಲಿಂದ ಬಂದಾಗ ಅವರಿಗೆ ದಿಢೀರಂತ ಮಾಡಿಕೊಡ್ಬೋದು. ತುಂಬ ಖುಷಿ ಪಟ್ಕೊಂಡು ತಿಂತಾರೆ, ಸಿಹಿ ಖಾರ ಎರಡೂ ಇರುತ್ತಲ್ಲ, ಹಾಗಾಗಿ. ಫ್ರೆಂಡ್ಸ್, ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ಗಳನ್ನ ನೋಡ್ತಾ ಇಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ಕಲ್ಲಿ ನನ್ನ ರುಚಿ ಮಲೆನಾಡು ಚಾನಲ್ನ ಫಾಲೋ ಮಾಡಿ. ಯೂಟ್ಯೂಬಲ್ಲಿ ನನ್ನ ರುಚಿ ಮಲೆನಾಡು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕು, ಶೇರು, ಕಮೆಂಟು ಮಾಡೋದು ಮರಿಬೇಡಿ ಫ್ರೆಂಡ್ಸ್. ಇಷ್ಟೇ ಇದ್ರದ್ದು ಹಾಕಿ ಬೌಲಿಗೆ ಹಾಕ್ಕೊಂಡು ಸರ್ವ್ ಮಾಡಿದ್ರೆ ನಮ್ಮ ಮಲೆನಾಡು ಅವಲಕ್ಕಿ ಸವಿಯಲು ಸಿದ್ಧ. ಸೂಪರಾಗಿರುತ್ತೆ. ನೀವೊಂದ್ಸಲ ಟ್ರೈ ಮಾಡಿ ಮನೇಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.